ಲಾಜಿಕಲ್ ಅಂಡ್ ಅದರ್ ಆಪರೇಟರ್ಸ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಲಾಜಿಕಲ್ ಆಪರೇಟರ್ಸ್, ಪ್ಯಾರಲಲ್ ಅಸೈನ್ಮೆಂಟ್, ರೇಂಜ್ ಆಪರೇಟರ್ಸ್ ಇವುಗಳನ್ನು ಕಲಿಯುವೆವು. ಇಲ್ಲಿ ನಾವು ಉಬುಂಟು ಲಿನಕ್ಸ್ ಆವೃತ್ತಿ 12.04, ರೂಬಿ 1.9.3 ಇವುಗಳನ್ನು ಬಳಸುತ್ತಿದ್ದೇವೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಲಿನಕ್ಸ್ ನಲ್ಲಿ ಟರ್ಮಿನಲ್ ಮತ್ತು ಟೆಕ್ಸ್ಟ್ ಎಡಿಟರ್ ಗಳನ್ನು ಉಪಯೋಗಿಸುವುದನ್ನು ತಿಳಿದಿರಬೇಕು. ನೀವು ಐಆರ್ಬಿ ಯನ್ನು ಸಹ ತಿಳಿದಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ. ಲಾಜಿಕಲ್ ಆಪರೇಟರ್ ಗಳನ್ನು ಬೂಲಿಯನ್ ಆಪರೇಟರ್ಸ್ ಎಂದೂ ಸಹ ಕರೆಯಲಾಗುತ್ತದೆ, ಏಕೆಂದರೆ ನಾವು ಒಂದು ಎಕ್ಸ್‌ಪ್ರೆಷನ್ ನ ಭಾಗಗಳನ್ನು ಪರಿಶೀಲಿಸುತ್ತೇವೆ ಮತ್ತು ಟ್ರೂ ಅಥವಾ ಫಾಲ್ಸ್ ವ್ಯಾಲ್ಯೂವನ್ನು ಹಿಂದಿರುಗಿಸುತ್ತೇವೆ. ಲಾಜಿಕಲ್ ಆಪರೇಟರ್ ಗಳು ಜೋಡಿ ಆಂಪರ್ಸಂಡ್ ಗಳು ಅರ್ಥಾತ್ ಆಂಡ್, ಜೋಡಿ ಪೈಪ್ ಗಳು ಅರ್ಥಾತ್ ಆರ್, ಉದ್ಗಾರವಾಚಕ ಚಿಹ್ನೆ ಅರ್ಥಾತ್ ನಾಟ್. ಜೋಡಿ ಆಂಪರ್ಸಂಡ್ ಗಳು ಮತ್ತು ಆಂಡ್ ಎರಡೂ ಎಕ್ಸ್‌ಪ್ರೆಷನ್ ಗಳು ಟ್ರೂ ಇದ್ದರೆ ಮಾತ್ರ ಟ್ರೂ ಎಂದು ಮೌಲ್ಯೀಕರಿಸುತ್ತವೆ. ಮೊದಲನೆಯ ಎಕ್ಸ್‌ಪ್ರೆಷನ್ ಟ್ರೂ ಇದ್ದರೆ ಮಾತ್ರ ಎರಡನೆಯದನ್ನು ಪರೀಕ್ಷಿಸಲಾಗುತ್ತದೆ. ಎರಡೂ ರೀತಿಯಲ್ಲಿಯ ವ್ಯತ್ಯಾಸವೆಂದರೆ ಅವುಗಳಿಗೆ ಇರುವ ಆದ್ಯತೆ. ಸಾಂಕೇತಿಕ ಆಂಡ್ ಅರ್ಥಾತ್ ಜೋಡಿ ಆಂಪರ್ಸಂಡ್ ಗಳು ಹೆಚ್ಚಿನ ಆದ್ಯತೆಯನ್ನು ಹೊಂದಿವೆ. ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ. ಇದಕ್ಕಾಗಿ ನಾವು ಐಆರ್ಬಿ ಯನ್ನು ಬಳಸುವೆವು. Ctrl Alt T ಕೀಲಿಗಳನ್ನು ಒಟ್ಟಿಗೆ ಒತ್ತಿ ಟರ್ಮಿನಲ್ ಅನ್ನು ಓಪನ್ ಮಾಡಿ. ಇಂಟರಾಕ್ಟಿವ್ ರೂಬಿಯನ್ನು ಲಾಂಚ್ ಮಾಡಲು ಐಆರ್ಬಿ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಅನ್ನು ಒತ್ತಿ. ಹೀಗೆ ಟೈಪ್ ಮಾಡಿ 3 2 ಸ್ಪೇಸ್ ಡಬಲ್ ಆಂಪರ್ಸಂಡ್ ಸ್ಪೇಸ್ 4 5. ಎಂಟರ್ ಅನ್ನು ಒತ್ತಿ. ನಾವು ಔಟ್ಪುಟ್ ಅನ್ನು ಟ್ರೂ ಎಂದು ಪಡೆಯುತ್ತೇವೆ. ಇಲ್ಲಿ ಎಕ್ಸ್‌ಪ್ರೆಷನ್ 1 ಅರ್ಥಾತ್ 3 2 ಟ್ರೂ ಆಗಿದೆ. ಎಕ್ಸ್‌ಪ್ರೆಷನ್ 2 ಅರ್ಥಾತ್ 4 5 ಸಹ ಟ್ರೂ ಆಗಿದೆ. ಎರಡು ಎಕ್ಸ್‌ಪ್ರೆಷನ್ ಗಳು ಟ್ರೂ ಆಗಿರುವುದರಿಂದ ನಾವು ಔಟ್ಪುಟ್ ಅನ್ನು ಟ್ರೂ ಎಂದು ಪಡೆಯುತ್ತೇವೆ. ಈಗ ಹಿಂದಿನ ಕಮಾಂಡ್ ಅನ್ನು ಪಡೆಯಲು ಅಪ್ ಆರೋ ಕೀಯನ್ನು ಒತ್ತಿ ಮತ್ತು ಜೋಡಿ ಆಂಪರ್ಸಂಡ್ ಗಳ ಚಿಹ್ನೆಯನ್ನು ಆಂಡ್ ಶಬ್ದದಿಂದ ಬದಲಾಯಿಸಿ. ಎಂಟರ್ ಅನ್ನು ಒತ್ತಿ. ನಮಗೆ ಅದೇ ಫಲಿತಾಂಶವು ಸಿಗುತ್ತದೆ. ಈಗ ಹಿಂದಿನ ಕಮಾಂಡ್ ಅನ್ನು ಪಡೆಯಲು ಅಪ್ ಆರೋ ಕೀಲಿಯನ್ನು ಇನ್ನೊಮ್ಮೆ ಒತ್ತಿ. ಎಕ್ಸ್‌ಪ್ರೆಷನ್ 1 ನಲ್ಲಿ ಗ್ರೇಟರ್ ದನ್ ಚಿಹ್ನೆಯನ್ನು ಲೆಸ್ ದನ್ ಚಿಹ್ನೆಯಿಂದ ಬದಲಾಯಿಸಿ. ಎಂಟರ್ ಅನ್ನು ಒತ್ತಿ. ನಾವು ಔಟ್ಪುಟ್ ಅನ್ನು ಫಾಲ್ಸ್ ಎಂದು ಪಡೆಯುತ್ತೇವೆ, ಏಕೆಂದರೆ 3 2 ಫಾಲ್ಸ್ ಆಗಿದೆ. ಮೊದಲನೆಯ ಎಕ್ಸ್‌ಪ್ರೆಷನ್ ಫಾಲ್ಸ್ ಆಗಿರುವುದರಿಂದ ಎರಡನೆಯ ಎಕ್ಸ್‌ಪ್ರೆಷನ್ ಅನ್ನು ಪರಿಶೀಲಿಸಲಾಗುವುದಿಲ್ಲ. ಹೀಗಾಗಿ ನಾವು ಔಟ್ಪುಟ್ ಅನ್ನು ಫಾಲ್ಸ್ ಎಂದು ಪಡೆಯುತ್ತೇವೆ. ಜೋಡಿ ಪೈಪ್ ಗಳು ಮತ್ತು ಆರ್ ಎರಡರಲ್ಲಿ ಒಂದು ಎಕ್ಸ್‌ಪ್ರೆಷನ್ ಟ್ರೂ ಇದ್ದರೂ ಟ್ರೂ ಅನ್ನು ಹಿಂದಿರುಗಿಸುತ್ತವೆ. ಮೊದಲನೇ ಎಕ್ಸ್‌ಪ್ರೆಷನ್ ಫಾಲ್ಸ್ ಆಗಿದ್ದರೆ ಮಾತ್ರ ಎರಡನೆಯ ಎಕ್ಸ್‌ಪ್ರೆಷನ್ ಅನ್ನು ಪರಿಶೀಲಿಸಲಾಗುತ್ತದೆ. ಎರಡೂ ರೀತಿಯಲ್ಲಿಯ ವ್ಯತ್ಯಾಸ ಪ್ರೆಸಿಡೆನ್ಸ್ ಆಗಿದೆ. ಸಾಂಕೇತಿಕ ಆರ್ ಅಥವಾ ಡಬಲ್ ಪೈಪ್ ಹೆಚ್ಚಿನ ಪ್ರೆಸಿಡೆನ್ಸ್ ಅನ್ನು ಪಡೆದಿದೆ. ಈಗ ನಾವು ಕೆಲವು ಉದಾಹರಣೆಗಳನ್ನು ಪ್ರಯತ್ನಿಸೋಣ. ಹೀಗೆ ಟೈಪ್ ಮಾಡಿ 10 6 ಸ್ಪೇಸ್ ಡಬಲ್ ಪೈಪ್ ಸ್ಪೇಸ್ 12 7. ಎಂಟರ್ ಅನ್ನು ಒತ್ತಿ. ಈಗ ನಾವು ಔಟ್ಪುಟ್ ಅನ್ನು ಟ್ರೂ ಎಂದು ಪಡೆಯುತ್ತೇವೆ. ಇಲ್ಲಿ ಎಕ್ಸ್‌ಪ್ರೆಷನ್ 1 ಅರ್ಥಾತ್ 10 6 ಟ್ರೂ ಆಗಿದೆ. ಮೊದಲನೆಯ ಎಕ್ಸ್‌ಪ್ರೆಷನ್ ಟ್ರೂ ಆಗಿರುವುದರಿಂದ ಎರಡನೆಯ ಎಕ್ಸ್‌ಪ್ರೆಷನ್ ಅನ್ನು ಪರಿಶೀಲಿಸಲಾಗುವುದಿಲ್ಲ. ಹೀಗಾಗಿ ನಾವು ಔಟ್ಪುಟ್ ಅನ್ನು ಟ್ರೂ ಎಂದು ಪಡೆಯುತ್ತೇವೆ. ಈಗ ಹಿಂದಿನ ಕಮಾಂಡ್ ಅನ್ನು ಪಡೆಯಲು ಅಪ್ ಆರೋ ಕೀಯನ್ನು ಒತ್ತಿ. ಎಕ್ಸ್‌ಪ್ರೆಷನ್ 1 ನಲ್ಲಿ ಗ್ರೇಟರ್ ದನ್ ಚಿಹ್ನೆಯನ್ನು ಲೆಸ್ ದನ್ ಚಿಹ್ನೆಯಿಂದ ಬದಲಾಯಿಸಿ ಮತ್ತು ಪೈಪ್ ಚಿಹ್ನೆಯನ್ನು ಆರ್ ಶಬ್ದದಿಂದ ಬದಲಾಯಿಸಿ. ಎಂಟರ್ ಅನ್ನು ಒತ್ತಿ. ಇಲ್ಲಿ ಎಕ್ಸ್‌ಪ್ರೆಷನ್ 1 ಅರ್ಥಾತ್ 10 6 ಫಾಲ್ಸ್ ಆಗಿದೆ. ಎಕ್ಸ್‌ಪ್ರೆಷನ್ 2 ಅರ್ಥಾತ್ 12 7 ಸಹ ಫಾಲ್ಸ್ ಆಗಿದೆ. ಎರಡೂ ಎಕ್ಸ್‌ಪ್ರೆಷನ್ ಗಳು ಫಾಲ್ಸ್ ಆಗಿರುವುದರಿಂದ ನಾವು ಔಟ್ಪುಟ್ ಅನ್ನು ಫಾಲ್ಸ್ ಎಂದು ಪಡೆಯುತ್ತೇವೆ. ಉದ್ಗಾರವಾಚಕ ಚಿಹ್ನೆ ಮತ್ತು ನಾಟ್ ಆಪರೇಟರ್ ಗಳು ಎಕ್ಸ್‌ಪ್ರೆಷನ್ ನ ವಿರುದ್ಧವಾದ ವ್ಯಾಲ್ಯೂವನ್ನು ಹಿಂದಿರುಗಿಸುತ್ತವೆ. ಒಂದು ವೇಳೆ ಎಕ್ಸ್‌ಪ್ರೆಷನ್ ಟ್ರೂ ಆಗಿದ್ದರೆ ಫಾಲ್ಸ್ ಎಂಬ ವ್ಯಾಲ್ಯೂವನ್ನು ರಿಟರ್ನ್ ಮಾಡುವುದು. ಎಕ್ಸ್‌ಪ್ರೆಷನ್ ಫಾಲ್ಸ್ ಆಗಿದ್ದರೆ ಅದು ಟ್ರೂ ಎಂದು ರಿಟರ್ನ್ ಮಾಡುವುದು. ಪ್ರೆಸಿಡೆನ್ಸ್ ಎರಡೂ ರೀತಿಯಲ್ಲಿಯ ವ್ಯತ್ಯಾಸ ಆಗಿದೆ. ಸಾಂಕೇತಿಕ ನಾಟ್ ಅರ್ಥಾತ್ ಉದ್ಗಾರವಾಚಕ ಚಿಹ್ನೆ ಹೆಚ್ಚಿನ ಪ್ರೆಸಿಡೆನ್ಸ್ ಅನ್ನು ಹೊಂದಿದೆ. ನಾವು ನಾಟ್ ಆಪರೇಟರ್ ಅನ್ನು ಪ್ರಯತ್ನಿಸೋಣ. ಮೊದಲು ಹೀಗೆ ಟೈಪ್ ಮಾಡಿ 10 10. ಎಂಟರ್ ಅನ್ನು ಒತ್ತಿ. ನಾವು ಔಟ್ಪುಟ್ ಅನ್ನು ಟ್ರೂ ಎಂದು ಪಡೆಯುತ್ತೇವೆ. ಮೇಲಿನ ಎಕ್ಸ್‌ಪ್ರೆಷನ್ ನ ಫಲಿತಾಂಶವನ್ನು ಇನ್ವರ್ಟ್ ಮಾಡಲು ನಾವು ಎಕ್ಸ್‌ಪ್ರೆಷನ್ ನ ಮೊದಲು ನಾಟ್ ಆಪರೇಟರ್ ಅನ್ನು ಸೇರಿಸೋಣ. ಹೀಗೆ ಟೈಪ್ ಮಾಡಿ ಉದ್ಗಾರವಾಚಕ ಚಿಹ್ನೆ ಬ್ರಾಕೆಟ್ಸ್ ನಲ್ಲಿ
10 ಡಬಲ್ ಈಕ್ವಲ್ ಟು 10. ಎಂಟರ್ ಅನ್ನು ಒತ್ತಿ. ನಾವು ಔಟ್ಪುಟ್ ಅನ್ನು ಫಾಲ್ಸ್ ಎಂದು ಪಡೆಯುತ್ತೇವೆ. ಐಆರ್ಬಿ ಕನ್ಸೋಲ್ ಅನ್ನು ತೆರವು ಮಾಡಲು ಕಂಟ್ರೋಲ್ L ಅನ್ನು ಒಟ್ಟಿಗೆ ಒತ್ತಿ. ಆಮೇಲೆ ನಾವು ಪ್ಯಾರಲಲ್ ಅಸೈನ್ಮೆಂಟ್ ಎಂಬುದರ ಬಗ್ಗೆ ತಿಳಿಯೋಣ. ಪ್ಯಾರಲಲ್ ಅಸೈನ್ಮೆಂಟ್ ನ ಮೂಲಕ ರೂಬಿ ಕೋಡ್ ನ ಒಂದೇ ಪಂಕ್ತಿಯಲ್ಲಿ ಅನೇಕ ವೇರಿಯೇಬಲ್ ಗಳನ್ನು ಇನಿಷಿಯಲೈಸ್ ಮಾಡಬಹುದು. ಈಗ ಟರ್ಮಿನಲ್ ಗೆ ಬದಲಾಯಿಸೋಣ. ನಾವು ಪ್ಯಾರಲಲ್ ಅಸೈನ್ಮೆಂಟ್ ಅನ್ನು ಬಳಸಿ a, b, c ಎಂಬ 3 ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡೋಣ. ಹೀಗೆ ಟೈಪ್ ಮಾಡಿ a, b, c equal to 10, 20, 30 ಮತ್ತು ಎಂಟರ್ ಅನ್ನು ಒತ್ತಿ. ಇಲ್ಲಿ ವೇರಿಯೇಬಲ್ a ಗೆ 10 ಅನ್ನು ಅಸೈನ್ ಮಾಡಲಾಗುವುದು, ವೇರಿಯೇಬಲ್ b ಗೆ 20 ಅನ್ನು ಅಸೈನ್ ಮಾಡಲಾಗುವುದು, ವೇರಿಯೇಬಲ್ c ಗೆ 30 ಅನ್ನು ಅಸೈನ್ ಮಾಡಲಾಗುವುದು. ಬಲಭಾಗದಲ್ಲಿರುವುದು ಒಂದು ಅರೇಯ ಹಾಗೆ ವರ್ತಿಸುತ್ತದೆ. ಎಡಭಾಗದಲ್ಲಿರುವ ಅನೇಕ ವೇರಿಯೇಬಲ್ ಗಳನ್ನು ನಾವು ಲಿಸ್ಟ್ ಮಾಡಿದರೆ ಆಗ ಅರೇ ಅನ್ಪ್ಯಾಕ್ ಆಗಿ ಆಯಾ ವೇರಿಯೇಬಲ್ ಗಳಿಗೆ ಅಸೈನ್ ಮಾಡಲ್ಪಡುವುದು. ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನಾವು ಅರೇಯ ಬಗ್ಗೆ ವಿವರವಾಗಿ ಕಲಿಯುವೆವು. ಸದ್ಯಕ್ಕೆ ಅಸೈನ್ ಮಾಡಿರುವುದು ಸರಿಯಾಗಿದೆಯೇ ಎಂಬುದನ್ನು ನಾವು ಪರೀಕ್ಷಿಸೋಣ. a ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ. a ಯಲ್ಲಿ ಸ್ಟೋರ್ ಮಾಡಲಾದ ವ್ಯಾಲ್ಯೂ 10 ಅನ್ನು ತೋರಿಸಲಾಗುವುದು. b ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ. ನಾವು 20 ಅನ್ನು ಪಡೆಯುತ್ತೇವೆ. c ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ. 30 ಅನ್ನು ತೋರಿಸಲಾಗುವುದು. ಪ್ಯಾರಲಲ್ ಅಸೈನ್ಮೆಂಟ್ ಎರಡು ವೇರಿಯೇಬಲ್ ಗಳಲ್ಲಿ ಸ್ಟೋರ್ ಮಾಡಲಾದ ವ್ಯಾಲ್ಯೂಗಳನ್ನು ಅದಲು ಬದಲು ಮಾಡಲು ಸಹ ಉಪಯುಕ್ತವಾಗಿದೆ. ನಾವು a ಮತ್ತು b ಎಂಬ ವೇರಿಯೇಬಲ್ ಗಳ ವ್ಯಾಲ್ಯೂಗಳನ್ನು ಅದಲು ಬದಲು ಮಾಡೋಣ. ಹೀಗೆ ಟೈಪ್ ಮಾಡಿ ಪುಟ್ಸ್ ಸ್ಪೇಸ್ ವಿಥಿನ್ ಡಬಲ್ ಕೋಟ್ಸ್ a equal to hash within curly brackets a, within double quotes b equal to hash within curly brackets b. ಮತ್ತು ಎಂಟರ್ ಅನ್ನು ಒತ್ತಿ. ನಮಗೆ a equal to 10, b equal to 20 ಎಂಬ ಔಟ್ಪುಟ್ ಸಿಗುತ್ತದೆ. ಈಗ ನಾವು a ಮತ್ತು b ಗಳನ್ನು ಅದಲು ಬದಲು ಮಾಡೋಣ. ಇದನ್ನು ಮಾಡಲು ಹೀಗೆ ಟೈಪ್ ಮಾಡಿ a, b equal to b, a. ಎಂಟರ್ ಅನ್ನು ಒತ್ತಿ. ಪುಟ್ಸ್ ಎಂಬ ಕಮಾಂಡ್ ಅನ್ನು ಪಡೆಯಲು ಅಪ್ ಏರೋ ಕೀಯನ್ನು 2 ಸಲ ಒತ್ತಿ ಮತ್ತು ಎಂಟರ್ ಅನ್ನು ಒತ್ತಿ. ನಾವು ಔಟ್ಪುಟ್ ಅನ್ನು ಹೀಗೆ ಪಡೆಯುತ್ತೇವೆ. a equal to 20, b equal to 10. ಈಗ ನಾವು ರೂಬಿಯಲ್ಲಿ ರೇಂಜ್ ಎಂಬುದರ ಬಗ್ಗೆ ಕಲಿಯುವೆವು. ರೇಂಜ್ ನಲ್ಲಿ ವ್ಯಾಲ್ಯೂಗಳು ಸಂಖ್ಯೆ, ಅಕ್ಷರ, ಸ್ಟ್ರಿಂಗ್ ಅಥವಾ ಆಬ್ಜೆಕ್ಟ್ ಗಳಾಗಿರಬಹುದು. ಸೀಕ್ವೆನ್ಸ್ ಅನ್ನು ವ್ಯಕ್ತಪಡಿಸಲು ರೇಂಜ್ ಗಳನ್ನು ಬಳಸಲಾಗುತ್ತದೆ. ಅನುಕ್ರಮದ ವ್ಯಾಲ್ಯೂಗಳ ಶ್ರೇಣಿಯನ್ನು ರಚಿಸಲು ಸೀಕ್ವೆನ್ಸ್ ರೇಂಜ್ ಅನ್ನು ಬಳಸಲಾಗುತ್ತದೆ. ಇದು ಆರಂಭದ ವ್ಯಾಲ್ಯೂಗಳ ವ್ಯಾಪ್ತಿ ಮತ್ತು ಅಂತಿಮ ವ್ಯಾಲ್ಯೂಗಳನ್ನು ಒಳಗೊಂಡಿದೆ. 2 ಡಾಟ್ ಆಪರೇಟರ್ ಇನ್ಕ್ಲೂಸಿವ್ ರೇಂಜ್ ಅನ್ನು ಕ್ರಿಯೇಟ್ ಮಾಡುತ್ತದೆ. 3 ಡಾಟ್ ಆಪರೇಟರ್ ಎಕ್ಸ್ಕ್ಲೂಸಿವ್ ರೇಂಜ್ ಅನ್ನು ಕ್ರಿಯೇಟ್ ಮಾಡುತ್ತದೆ. ಯಾವುದೇ ಒಂದು ವ್ಯಾಲ್ಯೂ ಒಂದು ನಿರ್ದಿಷ್ಟ ರೇಂಜ್ ನಲ್ಲಿ ಇದೆಯೋ ಎಂಬುದನ್ನು ಗುರುತಿಸಲು ಸಹ ರೇಂಜ್ ಗಳನ್ನು ಬಳಸಲಾಗುತ್ತವೆ. ನಾವು ಇಕ್ವಾಲಿಟಿ ಆಪರೇಟರ್ ಅನ್ನು ಬಳಸಿ ಇದನ್ನು ಮಾಡುತ್ತೇವೆ. ರೇಂಜ್ ಗಳ ಕೆಲವು ಉದಾಹರಣೆಗಳನ್ನು ನಾವು ಪ್ರಯತ್ನಿಸೋಣ. ಈಗ ಟರ್ಮಿನಲ್ ಗೆ ಬದಲಾಯಿಸೋಣ. ಹೀಗೆ ಟೈಪ್ ಮಾಡಿ ಬ್ರಾಕೆಟ್ ನಲ್ಲಿ 1, 2 ಡಾಟ್ಸ್ 10 ಆಮೇಲೆ ಡಾಟ್ ಟು ಅಂಡರ್ಸ್ಕೋರ್ a. 2 ಡಾಟ್ ಆಪರೇಟರ್ ಇನ್ಕ್ಲೂಸಿವ್ ರೇಂಜ್ ಅನ್ನು ಕ್ರಿಯೇಟ್ ಮಾಡುತ್ತದೆ. ಇನ್ಕ್ಲೂಸಿವ್ ಆಪರೇಟರ್ ಒಂದು ಶ್ರೇಣಿಯ ಆರಂಭ ಹಾಗೂ ಅಂತಿಮ ಎರಡೂ ವ್ಯಾಲ್ಯೂಗಳನ್ನು ಒಳಗೊಂಡಿದೆ. ಇಲ್ಲಿ ಒಂದು ರೇಂಜ್ ಅನ್ನು ಲಿಸ್ಟ್ ಗೆ ಪರಿವರ್ತಿಸಲು to a ಎಂಬ ಮೆಥಡ್ ಅನ್ನು ಬಳಸಲಾಗುತ್ತದೆ. ಎಂಟರ್ ಅನ್ನು ಒತ್ತಿ. ಇಲ್ಲಿ 1 ಮತ್ತು 10 ರೇಂಜ್ ನ ಒಳಗೆ ಸೇರಿಸಲ್ಪಟ್ಟಿವೆ ಎಂಬುದನ್ನು ನೀವು ನೋಡಬಹುದು. ಈಗ ನಾವು ಎಕ್ಸ್ಕ್ಲೂಸಿವ್ ರೇಂಜ್ ಆಪರೇಟರ್ ಅನ್ನು ನೋಡುವೆವು. ಹೀಗೆ ಟೈಪ್ ಮಾಡಿ ಬ್ರಾಕೆಟ್ ನಲ್ಲಿ 1, 3 ಡಾಟ್ಸ್ 10 ಆಮೇಲೆ ಡಾಟ್ ಟು ಅಂಡರ್ಸ್ಕೋರ್ a. ತ್ರೀ ಡಾಟ್ ಆಪರೇಟರ್ ಎಕ್ಸ್ಕ್ಲೂಸಿವ್ ರೇಂಜ್ ಅನ್ನು ಕ್ರಿಯೇಟ್ ಮಾಡುತ್ತದೆ. ಎಕ್ಸ್ಕ್ಲೂಸಿವ್ ರೇಂಜ್ ಆಪರೇಟರ್ ಕೊನೆಯ ವ್ಯಾಲ್ಯೂ ಅನ್ನು ಶ್ರೇಣಿಯಿಂದ ಹೊರಗಿಡುತ್ತದೆ. ಎಂಟರ್ ಅನ್ನು ಒತ್ತಿ. ಇಲ್ಲಿ ಕೊನೆಯ ವ್ಯಾಲ್ಯೂ ಆಗಿರುವ 10 ಅನ್ನು ರೇಂಜ್ ನಲ್ಲಿ ಸೇರಿಸಲಾಗಿಲ್ಲ. ಈಗ ನಾವು 5 1 ರಿಂದ 10 ರವರೆಗಿನ ರೇಂಜ್ ನಲ್ಲಿ ಇದೆಯೋ ಎಂದು ಪರೀಕ್ಷಿಸೋಣ. ಹೀಗೆ ಟೈಪ್ ಮಾಡಿ ಬ್ರಾಕೆಟ್ ನಲ್ಲಿ 1, 2 ಡಾಟ್ಸ್ 10 3 ಟೈಮ್ಸ್ ಈಕ್ವಲ್ ಟು ಮತ್ತು ಆಮೇಲೆ 5.
ಎಂಟರ್ ಅನ್ನು ಒತ್ತಿ. ಯಾವುದೇ ಒಂದು ವ್ಯಾಲ್ಯೂ ರೇಂಜ್ ನಲ್ಲಿ ಇದೆಯೋ ಎಂಬುದನ್ನು ಪರೀಕ್ಷಿಸಲು ಇಕ್ವಾಲಿಟಿ ಆಪರೇಟರ್ ಅನ್ನು ಬಳಸಲಾಗುತ್ತದೆ. 5 1 ರಿಂದ 10 ರವರೆಗಿನ ರೇಂಜ್ ನಲ್ಲಿ ಇರುವುದರಿಂದ ನಮಗೆ ಔಟ್ಪುಟ್ ಟ್ರೂ ಎಂದು ಸಿಗುತ್ತದೆ. ಇದರೊಂದಿಗೆ ನಾವು ಈ ಸ್ಪೋಕನ್ ಟ್ಯುಟೋರಿಯಲ್ ನ ಕೊನೆಗೆ ಬಂದಿರುತ್ತೇವೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಾಜಿಕಲ್ ಆಪರೇಟರ್ ಅಥವಾ ಜೋಡಿ ಆಂಪರ್ಸಂಡ್, ಜೋಡಿ ಪೈಪ್ ಮತ್ತು ಎಕ್ಸ್ಕ್ಲಮೇಷನ್ ಮಾರ್ಕ್ ಆಪರೇಟರ್, ಪ್ಯಾರಲಲ್ ಅಸೈನ್ಮೆಂಟ್ ಉದಾಹರಣೆ a, b, c = 10, 20, 30, ರೇಂಜ್ ಆಪರೇಟರ್ಸ್, ಇನ್ಕ್ಲೂಸಿವ್ ಆಪರೇಟರ್ ಮತ್ತು ಎಕ್ಸ್ಕ್ಲೂಸಿವ್ ಆಪರೇಟರ್ ಇವುಗಳನ್ನು ಕಲಿತಿದ್ದೇವೆ. ಒಂದು ಅಸೈನ್ಮೆಂಟ್ ಎಂದು ಪ್ಯಾರಲಲ್ ಅಸೈನ್ಮೆಂಟ್ ಅನ್ನು ಬಳಸಿ ಎರಡು ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡಿ ಮತ್ತು ಅವುಗಳ ಮೊತ್ತವು 20 ಮತ್ತು 50 ರ ನಡುವೆ ಇದೆಯೋ ಎನ್ನುವುದನ್ನು ಪರೀಕ್ಷಿಸಿ. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಇರದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ. spoken-tutorial.org/nmeict-intro. ಈ ಸ್ಕ್ರಿಪ್ಟ್ ಐಐಟಿ ಬಾಂಬೆ ಸ್ಪೋಕನ್ ಟ್ಯುಟೋರಿಯಲ್ ತಂಡ ಇವರ ಕೊಡುಗೆಯಾಗಿದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ. ವಂದನೆಗಳು.